ಇನ್ನು ಅಗಲಗುರ್ಕಿ ಗ್ರಾಮದ ರೈತ ರಾಮಾಂಜಿ ಎಂಬುವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ನನ್ನ ಹೆಸರು ಶ್ವೇತಾ ಅಂತ. ನಾವು ಅಗಲಗುರ್ಕಿನಲ್ಲಿ ವಾಸ ಇದ್ದೀವಿ. ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಥರ ಈ ವರ್ಷ ಕೂಡ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಸತತವಾಗಿ 8ನೇ ಬಾರಿಗೆ ನಾವು ಲಕ್ಷ್ಮಿಯನ್ನು ಕೂರಿಸಿದ್ದೀವಿ. ಪ್ರತಿ ವರ್ಷ ಶ್ರಾವಣ ಮಾಸದ 2ನೇ ಶುಕ್ರವಾರದಂದು ನಾವು ವರಮಹಾಲಕ್ಷ್ಮಿ ವ್ರತನ ಆಚರಣೆ ಮಾಡ್ತೀವಿ. ಇಂಪಾರ್ಟೆಂಟಾಗಿ ಏನಕ್ಕೆ ಆಚರಣೆ ಮಾಡ್ತೀವಿ, ಇದ್ರ ಸಿಗ್ನಿಫಿಕೆನ್ಸ್ ಏನು ಅಂತ ತಿಳ್ಕೊಳ್ತಾ ಹೋದರೆ, ಲಕ್ಷ್ಮಿನ ನಾವು ಸಂಪತ್ತಿನ ಅಧಿದೇವತೆ ಅಂತ ಹೇಳಿ ಕರಿತೀವಿ. ಸಂಪತ್ತು ಅಂತಂದರೆ ಅದು ಕೇವಲ ಒಂದು ಐಶ್ವರ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಜ್ಞಾನ, ಐಶ್ವರ್ಯ, ಧನ, ಧಾನ್ಯ, ಸುಖ, ಶಾಂತಿ, ಆರೋಗ್ಯ, ಜಯ, ವಿಜಯ, ಈ ಎಲ್ಲ ಅಷ್ಟೈಶ್ವರ್ಯಗಳನ್ನು ಸೇರಿಸಿ ನಾವು ಸಂಪತ್ತು ಅಂತ ಹೇಳಿ ಕರಿತೀವಿ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡೋದ್ರಿಂದ ಈ ಎಲ್ಲ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಯಾರ್ಯಾರು ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೋ ಅಂತ ಪ್ರತಿ ಕುಟುಂಬಕ್ಕೂ ಕೂಡ ಆ ತಾಯಿ ಅಷ್ಟೈಶ್ವರ್ಯಗಳನ್ನು ಕರುಣಿಸ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ನಮಗೇನಂದರೆ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಅಂತಂದ್ರೇ ಒನ್ ಮಂತ್ ಮೊದಲಿಂದನೇ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಅಂದರೆ ಲಕ್ಷ್ಮಿಗೆ ಯಾವ ಥರ ಸೀರೆ ಉಡಿಸ್ಬೇಕು, ಯಾವ ಥರ ಅಲಂಕಾರ ಮಾಡಬೇಕು, ನಾವೇನು ಸೀರೆ ತೊಗೋಬೇಕು, ನಾವು ಯಾವ ಥರ ರೆಡಿ ಆಗಬೇಕು, ಪೂಜೆಗೆ ಏನೇನೆಲ್ಲ ಇಡಬೇಕು, ಯಾವ್ಯಾವ ರೀತಿಯಾದಂಥ ನೈವೇದ್ಯಗಳನ್ನು ಅರ್ಪಿಸ್ಬೇಕು, ಆಮೇಲೆ ಮುತ್ತೈದೆಯರನ್ನು ಕರಿಬೇಕು, ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಡಬೇಕು. ಇದೊಂಥರ ತುಂಬ ಹೆಣ್ಮಕ್ಳು ಆಚರಣೆ ಮಾಡುವಂಥ ಒಂದು ವಿಜೃಂಭಣೆಯ ಹಬ್ಬ ಅಂತ ಹೇಳಿ ಕರಿಬಹುದು. ನಾವು ಅಷ್ಟೇ, ನಮ್ಮಲ್ಲಿ ಕೆಲಸ ಮಾಡುವಂಥ ಪ್ರತಿ ಹೆಣ್ಮಕ್ಳಿಗೂ ನಾವು ಈ ಹಬ್ಬದಲ್ಲಿ ಸೀರೆನ ಕೊಡ್ತೀವಿ. ಅಕ್ಕಪಕ್ಕದಲ್ಲಿರುವಂಥ ಮುತ್ತೈದೆಯರನ್ನು ಕರೆದು ಅರಿಶಿನ ಕುಂಕುಮ ಕೊಡ್ತೀವಿ. ನಾವು ಕೂಡ ಅಷ್ಟೇ ಮುದ್ದಾಗಿ ರೆಡಿ ಆಗ್ತೀವಿ, ಒಂದಷ್ಟು ಫೋಟೋಸ್ ತೊಗೊತೀವಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋಸ್ಗಳನ್ನ ಎವ್ರಿ ಟೈಮ್ ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಯಾರ್ಯಾರ ಮನೆಯಲ್ಲಿ ಯಾರ್ಯಾರು ಎಷ್ಟು ಚೆನ್ನಾಗಿ ಲಕ್ಷ್ಮಿ ಕೂರಿಸಿದ್ದಾರೆ ಅದನ್ನ ನೋಡೋದೇ ಒಂಥರ ಸಂತೋಷ ಅಂತ ಹೇಳ್ಬೋದು. ಆ್ಯಂಡ್ ನಾವು